ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವರಲಕ್ಷ್ಮಿ ಅಂತ. ಇದು ನನ್ನ ಮೊದಲನೇ ವಿಡಿಯೋ ಆಗಿದೆ. ಈ ನನ್ನ ಮೊದಲ ಪರಿಸರದೊಂದಿಗೆ ಮಾಡಿಸೋಣ ಅಂತ ಈ ಒಂದು ಚಿಕ್ಕ ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಬೆಳಗಿನ 10:30 ಆಗಿದೆ. ಪ್ರಕೃತಿಯ ಸೊಬಗನ್ನು ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ದೂರದಲ್ಲಿ ಎತ್ತುಗಳು ಹುಲ್ಲನ್ನು ಮೇಯ್ತಾ ಇದೆ. ಸೂರ್ಯಕಾಂತಿಯು ಸೂರ್ಯನ ಕಡೆಗೆ ತನ್ನ ಮೊಗವನ್ನು ತುಂಬ ಸುಂದರವಾಗಿ ಕಾಣಿಸ್ತಾ ಇದೆ. ನೋಡಿ ಫ್ರೆಂಡ್ಸ್, ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಪ್ರಕೃತಿಯ ಸೊಬಗು. ಮೋಡ ಕವಿದ ವಾತಾವರಣ. ಇದನ್ನು ನೋಡಿ ಫ್ರೆಂಡ್ಸ್, ಮರಗೆಣಸು ಅಂತೀವಲ್ಲ, ಸೊ ಮರಗೆಣಸಿದು. ನಾನು ಇಲ್ಲಿ ತಮಿಳುನಾಡು ಹತ್ತಿರ ಇರುವಂಥ ಡೆಂಕಿನಿಕೋಟ ಅನ್ನುವಂಥ ಒಂದು ಸ್ಥಳದಲ್ಲಿದ್ದೇನೆ. ನೋಡಿ ಪ್ರಕೃತಿ ಎಷ್ಟು ಸೊಬಗಾಗಿದೆ. ಇಲ್ಲೆಲ್ಲ ತುಂಬ ತರಕಾರಿಗಳು, ಹಣ್ಣುಗಳು, ಮರಗಳ ಒಂದು ಗಿಡಗಳನ್ನು ನೆಟ್ಟಿದ್ದೀವಿ. ನೋಡಿ, ಇದು ಸಪೋಟ, ಹಾಗೆ ಬಂದರೆ ಇಲ್ಲಿ ಪಪ್ಪಾಯ ಗಿಡ ಇದೆ. ಎಷ್ಟು ಚೆನ್ನಾಗಿದೆ ಅಲ್ಲ ಸಪೋಟ. ಇದು ಮೋಸ್ಟ್ಲಿ ಹಣ್ಣಾಗಿದೆ ಅನಿಸುತ್ತೆ. ಇಷ್ಟು ಚಿಕ್ಕ ಗಿಡದಲ್ಲಿ ಎಷ್ಟೊಂದು ಹಣ್ಣು ಬಿಟ್ಟಿದೆ ನೋಡಿ ಫ್ರೆಂಡ್ಸ್. ಇಲ್ಲೊಂದು ಪಪ್ಪಾಯ ಗಿಡ ಇದೆ ನೋಡಿ. ಈ ದಾಳಿಂಬೆ ಗಿಡ ಇದೆ. ಸೊ ಇಷ್ಟು ಚೆನ್ನಾಗಿ ದಾಳಿಂಬೆ, ಇದು ಹೂವು. ಮತ್ತು ಇಲ್ಲೆಲ್ಲ ಕೆಲವು ದೊಡ್ಡದು ಬದನೆಕಾಯಿ ಬರುತ್ತಲ್ಲ, ಬಿಳಿದು. ಸೊ ಬದನೆಕಾಯಿ ಗಿಡ ಇದೆ. ನಿಂಗೊಂದು ತುಂಬ ಚೆನ್ನಾಗಿರುವಂಥ ಒಂದು ಗಿಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಇಲ್ಲಿ ತುಂಬ ಪುಟ್ಟದಾಗಿದೆ ಗಿಡ, ಬಟ್ ಎಷ್ಟೊಂದು ಮಾವಿನ ಹಣ್ಣುಗಳು ಬಿಟ್ಟಿದೆ. ನೋಡಿ, ಇಲ್ಲಿ ತುಂಬ ಚೆನ್ನಾಗಿದೆ ಅಲ್ವಾ. ನನಗಂತೂ ನೋಡಿ ತುಂಬ ಖುಷಿ ಆಗ್ತಾ ಇದೆ. ಇಷ್ಟೊಂದು ಹಣ್ಣುಗಳಿದ್ದಾವೆ. ಹಾಗೆ ಇಲ್ಲಿ ನೋಡಿ ಫ್ರೆಂಡ್ಸ್, ಮೆಣಸಿನಕಾಯಿ. ಇದು ದಪ್ಪ ಮೆಣಸಿನ್ಕಾಯಿ ಅಂತೀವಲ್ಲ, ರಸಮ್ಗೆಲ್ಲ ಬೆಳೆಸ್ತೀವಲ್ಲ, ಕೆಂಪುದು ಚಿಕ್ಕದಾಗಿ. ಸೊ ಅದು. ಸೊ ಈ ಥರ ಇದು ಬಂದು ಬೇ ಲೀಫು, ಬಿರಿಯಾನಿ ಎಲೆ ಅಂತೀವಲ್ಲ. ಸೊ ಆ ಬಿರಿಯಾನಿ ಎಲೆ ಎಷ್ಟು ಚೆನ್ನಾಗಿದೆ ಅಲ್ವಾ, ಹಚ್ಚ ಹಸಿರದಾಗಿದೆ. ಇದು ಬಂದು ಬಾದಾಮಿ ಗಿಡ. ಇದನ್ನು ತುಂಬ ದೊಡ್ಡದಾಗಬೇಕಾಗಿದೆ. ನಂತರ ಇದು ಬಂದ್ಬಿಟ್ಟು ಫ್ಯಾಷನ್ ಫ್ರೂಟ್ ಅಂತ ಹೇಳ್ತೀವಲ್ಲ, ಸೊ ಅದು. ಇದನ್ನು ಜ್ಯೂಸ್ ಕಾಯಿ ಅಂತಲೂ ಸಹ ನಾವು ಕನ್ನಡದಲ್ಲಿ ಕರಿತೀವಿ. ಇದೆಲ್ಲರೂ ತಿಂದಿರ್ಬೋದು ಅಂತ ಅನ್ಕೋತೀನಿ. ತುಂಬ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ ನೋಡೋದಕ್ಕೆ. ತುಂಬ ಗ್ರೀನ್ ಕಲರ್ ಆಗಿದೆ. ನೋಡೋದಕ್ಕಂತೂ ತುಂಬ ಖುಷಿ ಆಗ್ತಾಯಿದೆ. ಅಷ್ಟೊಂದು ಹಣ್ಣುಗಳು ಬಿಟ್ಟಿದ್ದಾವೆ ನೋಡಿ, ಕೌಂಟ್ ಮಾಡೋಕ್ಕೂ ಆಗೋದಿಲ್ಲ, ಅಷ್ಟೊಂದು ಹಣ್ಣುಗಳಿದೆ. ನೋಡ್ತಾ ಇದ್ದರೆ ಹಾಗೇ ನೋಡ್ತಾ ಇರಬೇಕು ಅನಿಸುತ್ತೆ. ಅಂದರೆ ಇವುಗಳನ್ನ ಈಗ ತಿನ್ನೋದಕ್ಕಾಗೋದಿಲ್ಲ, ಯಾಕಂದರೆ ಇದನ್ನು ಹಳದಿ ಬಣ್ಣ ಬರಬೇಕು. ಅದು ಹಳದಿ ಬಣ್ಣಕ್ಕೆ ಬಂದ ಮೇಲೆ ನಾವಿದು ತಿನ್ನೋದಕ್ಕೆ ರೆಡಿಯಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಎಲ್ಲ ದೊಡ್ಡ ದೊಡ್ಡ ಕಾಯಿ ಆಗಿದ್ದಾವೆ. ಆ ಒಂದು ಸೂರ್ಯನ ಕಿರಣಗಳಿಗೆ ಈ ಹಣ್ಣುಗಳೆಲ್ಲ ಹೊಳಿತಾ ಇದ್ದಾವೆ ಅಲ್ವಾ, ಎಷ್ಟು ಚೆನ್ನಾಗಿದೆ. ಅದೇ ಥರ ಇದು ಬಂದು ಚೇಪೆ ಹಣ್ಣಿನ ಗಿಡ. ಇದರಲ್ಲೂ ಅಷ್ಟೇ ತುಂಬ ಹಣ್ಣುಗಳು ಬಿಟ್ಟಿದ್ದಾವೆ. ಬಟ್ ಇನ್ನೂ ತುಂಬ ಕಾಯಿ ಇರೋದ್ರಿಂದ ಇನ್ನೂ ಸ್ವಲ್ಪ ದಿನ ನಾವು ಕಾಯಬೇಕಾಗುತ್ತೆ ತಿನ್ನೋದಕ್ಕೆ. ನಂತರ ಬಂದು ಇಲ್ಲೊಂದು ಸೀತಾಫಲ ಹಣ್ಣು ಬಿಟ್ಟಿದ್ದು ತೋರಿಸ್ತೀನಿ ನೋಡಿ ಫ್ರೆಂಡ್ಸ್. ನೋಡಿ, ಇಲ್ಲಿದೆ ಸೀತಾಫಲ ಹಣ್ಣು. ಇದು ಅಷ್ಟೇ ದೊಡ್ಡದಾಗಿದೆ. ಸ್ವಲ್ಪ ದೊಡ್ಡದಾದ್ಮೇಲೆ ಇಲ್ಲಿ ನಾವು ಕಟ್ ಮಾಡ್ಬೋದು.
ಸೊ ಇದರಲ್ಲೂ ಅಷ್ಟೇ ತುಂಬ ಹಣ್ಣುಗಳು ಬಿಟ್ಟಿದ್ದಾವೆ. ಅಲ್ಲಲ್ಲಿ ತುಂಬ ಸೀತಾಫಲ ಹಣ್ಣುಗಳು ಕಾಣಿಸ್ತಾ ಇದೆ. ಇಲ್ಲಿ ಮಳೆ ಬಂದಿರೋದ್ರಿಂದ ಎಲ್ಲ ಗಿಡಗಳೂ ತುಂಬ ಗ್ರೀನ್ ಕಲರ್ ಆಗಿದೆ. ನೋಡೋದಕ್ಕಂತೂ ಎಲ್ಲಿ ನೋಡಿದ್ರೂ ಹಸಿರು ಕಾಣಿಸ್ತಾ ಇದೆ. ಇದು ಬಂದು ಡ್ರ್ಯಾಗನ್ ಫ್ರೂಟು. ಸೊ ಇದು ದೊಡ್ಡದಾಗಬೇಕು ಇನ್ನೂ ಕಾಯಿ ಬಿಡೋದಕ್ಕೆ. ಇದು ಬಂದು ದೊಡ್ಡ ಪತ್ರೆ ಗಿಡ. ಇದನ್ನು ನಾವು ಕೆಮ್ಮಿಗೆಲ್ಲ ಉಪಯೋಗಿಸ್ತೀವಿ. ಮತ್ತು ಇದು ಬಂದುಬಿಟ್ಟು ಸಿಹಿ ಗೆಣಸು, ಸ್ವೀಟ್ ಪೊಟ್ಯಾಟೊ ಅಂತ ಹೇಳ್ತೀವಲ್ಲ, ಸೊ ಅದರದ್ದು ಇದೆಲ್ಲ ಸಣ್ಣ ಸಣ್ಣ ಸಸಿಗಳು ಬಂದಿದೆ. ಇದನ್ನು ಸಹ ಸ್ವಲ್ಪ ಸಮಯ ತಗೊಳುತ್ತೆ ದೊಡ್ಡದಾಗೋದಕ್ಕೆ. ನೋಡಿ ಎಷ್ಟೊಂದು ಬಿಟ್ಟಿದ್ದಾವೆ ಗಿಡಗಳೆಲ್ಲನೂ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ನಾವು ಮತ್ತೆ ಸಿಗೋಣ. ಥ್ಯಾಂಕ್ ಯು ಫ್ರೆಂಡ್ಸ್. ಹೀಗೆ ನಮ್ಮ ಚಾನಲ್ನ ನೋಡ್ತಾ ನನಗೆ ಪ್ರೋತ್ಸಾಹ ನೀಡಬೇಕಾಗಿ ನಿಮ್ಮಲ್ಲಿ ಕೋರಿಕೊಳ್ತೇನೆ. ಥ್ಯಾಂಕ್ ಯು.